ಒಂದ್ ಮಾತಿದೆ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ. ಗುರುವಿಗೆ ತನ್ನದೇ ಆದ ಮಹತ್ವವಿದೆ. ತಿದ್ದಿ ತೀಡಿ ನೂರಾರು ಜನರಿಗೆ ಅಕ್ಷರ ಕಲಿಸಿದ ಶಿಕ್ಷಕರುಗಳಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಗಿದೆ. ಬಳ್ಳಾರಿ ತಾಲೂಕಿನ ಕರ್ಚೇಡು ಗ್ರಾಮದಲ್ಲಿ ಶಿಕ್ಷಕರನ್ನು ಬೆಳ್ಳಿ ರಥದ ಮೇಲೆ ಕೂರಿಸಿ ಊರಿನೆಲ್ಲೆಡೆ ಮೆರವಣಿಗೆ ಮಾಡಿ ಭಾವಪೂರ್ಣ ಬೀಳ್ಕೊಡುಗೆ ನೀಡಲಾಗಿದೆ. ಮೆರವಣಿಗೆಯ ದಾರಿ ಉದ್ದಕ್ಕೂ ಹೂವು ಅಕ್ಷತೆ ಹಾಕಿ ಗೌರವ ಸಮರ್ಪಣೆ ಮಾಡಲಾಗಿದೆ. 8 ವರ್ಷಗಳಿಂದ ಒಂದೇ ಗ್ರಾಮದಲ್ಲಿ ಸೇವೆ ಸಲ್ಲಿಸಿದ ಸಹ ಶಿಕ್ಷಕ ಪ್ರದೀಪ್ ಹಾಗೂ 7 ವರ್ಷದ ಸೇವೆಗೈದ ಮುಖ್ಯ ಗುರು ಎಲಿಜಬೆತ್ ವರ್ಗಾವಣೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಈ ರೀತಿ ವಿಶೇಷ ಬೀಳ್ಕೊಡುಗೆ ನೀಡಲಾಗಿದೆ. ಶಾಲಾ ಮಕ್ಕಳು, ಎಸ್ಡಿಎಂಸಿ ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರಿಂದ ಭಾವನಾತ್ಮಕ ಬೀಳ್ಕೊಡುಗೆ ನೀಡಲಾಗಿದೆ. ಗ್ರಾಮದಲ್ಲಿ ಅದ್ದೂರಿ ಸಮಾರಂಭ, ದಿನವಿಡೀ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಮಕ್ಕಳ ಜೊತೆಗೆ ನೃತ್ಯ ಮಾಡಿ ಸಹ ಶಿಕ್ಷಕ ಪ್ರದೀಪ್ ಕಣ್ಣೀರ್ ಹಾಕಿದ್ರು. ನಮ್ ಕರ್ಚೇಡು ಯಾವತ್ತು ದಾನದಲ್ಲಿ ಎತ್ತಿದ ಕೈ. ಯಾಕೆಂದ್ರೆ ನಾನು ಇಷ್ಟು ವರ್ಷ ನಾನು ಒಂದು ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡ್ ಬರ್ತಾ ಇದೀನಿ ಅಂತಂದ್ರೆ, ಯಾರು ಕೂಡ ನಾನು ಹಣ ಹಿಂಗ್ ಮಾಡ್ತಾ ಇದೀನಿ ಅಂತಂದ್ರೆ ಸರಿ ತಾಡು ಸರ್, ತನ್ನ ಕೈಲಾದಂತ ಪ್ರತಿಯೊಬ್ಬರು ಕೂಡ ಸೇವೆಯನ್ನು ನಮ್ಮ ಶಾಲೆಗೆ ನೀಡ್ತಾ ಬಂದಿದ್ದಾರೆ. ಇವತ್ತು ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅನಿವಾರ್ಯ ಕಾರಣಗಳಿಂದ, ಯಾಕೆಂತಂದ್ರೆ ನನಗೆ ಒಬ್ಬ ಅಣ್ಣ ತಮ್ಮ ಅಂತಿದ್ರೆ ನಾನು ಕರ್ಚೇಡಿನಲ್ಲೇ ರಿಟೈರ್ಡ್ ಆಗಿ ಆಮೇಲೆ ಹೋಗಿ ನಾನು ಆರಾಮ ಸೆಟ್ಲ್ ಆಗ್ತಿದ್ದೆ. ನನಗೆ ಅದೊಂದು ಕೊರಗಿದೆ, ನನಗೆ ಅಣ್ಣ ತಮ್ಮ ಇರ್ಬೇಕಾಗಿತ್ತು ಅಂತ. ಯಾಕೆಂದ್ರೆ ನನ್ನ ತಂದೆ ತಾಯಿ ಜೊತೆಗೆ ಅವನಿರೋನು, ನಾನು ಆರಾಮಾಗಿ ಹೋಗ್ಬೋದಾಗಿತ್ತು. ನಮ್ಮ ತಂದೆ ತಾಯಿಯ ಒಂದು ವಯಸ್ಸಾಗಿರ್ತಕ್ಕಂಥ ಇದರಿಂದ ಅನಿವಾರ್ಯ ಕಾರಣಗಳಿಂದ ನಾನು ಇವತ್ತು ಈ ಒಂದು ವರ್ಗಾವಣೆಯನ್ನು ತಗೊಂಡು ಹೋಗ್ತಾ ಇದ್ದೀನಿ. ಮತ್ತೊಮ್ಮೆ ನನಗೆಲ್ಲರಿಗೂ ಕೂಡ ನನಗೆ ಆಶೀರ್ವಾದವನ್ನ ನೀಡಿ ನಮ್ಮನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಂತ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.